ಬಂಧುಗಳೇ ನಮಸ್ಕಾರ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಈ ಕಾಂಗ್ರೆಸ್ ಅವ್ರಿಗೆ ಮೋದಿಯವ್ರ ಮೇಲೆ ಎಷ್ಟು ಅಸಹನೆ ಇದೆ ಅಂತ ಹೇಳಿದ್ರೆ, ಮೋದಿಯವ್ರ ಕೈಲಿ ಯಾವ ಕೆಲಸ ಮಾಡೋಕ್ಕೂ ಬಿಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟವ್ರೆ. ಮೋದಿಯವರು ಏನು ಹೇಳಿದ್ರು ಅದನ್ನು ಮಾಡೋಕ್ಕೆ ಬಿಡಬಾರ್ದು. ನೋಡಿ, ಮೋದಿಯವರು ಹೇಳಿದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿಯಿಂದ ಇಟ್ಕೊಂಡು ಕೆ ಎಚ್ ಮುನಿಯಪ್ಪನವ್ರ ತನಕ ಡಿಸೈಡ್ ಮಾಡಿಬಿಟ್ಟವ್ರೆ. ಮೋದಿ ಕೈಲಿ ಆ ಕೆಲಸ ಮಾಡೋಕ್ಕೆ ಬಿಡಬಾರ್ದು. ಮೋದಿ ಹೆಂಗ್ರಿ ಕಾಂಗ್ರೆಸ್ನ ನಾಶ ಮಾಡ್ತಾರೆ, ನಾವೇ ಮಾಡಿಬಿಡ್ತೀವಿ ಆ ಕೆಲಸನ. ಕಾಂಗ್ರೆಸ್ ಮುಕ್ತ ಭಾರತ ನಾವೇ ಮಾಡಿಬಿಡ್ತೀವಿ, ಮೋದಿಗೆ ಕ್ರೆಡಿಟ್ ತೊಗೊಳಕ್ಕೆ ಬಿಡಲ್ಲ ಅಂಥೇಳಿ ಆಗಲೇ ಹೆಜ್ಜೆ ಇಟ್ಕೊಂಡ್ರೆ. ನೋಡಿ, ರಾಹುಲ್ ಗಾಂಧಿ ಬಂದಿರೋದೇ ಅದೇ ಕಾರಣಕ್ಕೋಸ್ಕರ ಅಂದ್ಬಿಡುತ್ತೆ. ಇಡೀ ದೇಶದಲ್ಲಿ ಗುಡಿಸಿ ಗುಂಡಾಂತರ ಆಗೋಗಿದೆ. ಅದರಲ್ಲಿ ಒಂದು 3-4 ರಾಜ್ಯದಲ್ಲಿ ಉಸಿರಾಡ್ತಾ ಇದೆ. ಅದರಲ್ಲಿ ಸ್ವಲ್ಪ ಗಟ್ಟಿ ಉಸಿರಾಡ್ತಾ ಇರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಸಿರಾಡ್ಬಿಟ್ರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದು ಭಾಳ ಕಷ್ಟ ಅಂತೇಳಿ ರಾಹುಲ್ ಗಾಂಧಿ ಡಿಸೈಡ್ ಮಾಡಿಬಿಟ್ರು ಇಲ್ಲಿ ಕಾಂಗ್ರೆಸ್ನ ಮುಗಿಸ್ಬೇಕು ಅಂತೇಳಿ. ಅದಕ್ಕೋಸ್ಕರನೇ ಹೆಂಗೋ ಸಿದ್ದರಾಮಯ್ಯವ್ರು ಒಂಚೂರು ಸರ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರನ್ನ ತೆಗೆದು ಈ ಪರಮ ದುರಾಂಕಾರಿ ಡಿ ಕೆ ಶಿವಕುಮಾರ್ನ ತೊಗೊಂಬಂದು ಚೀಫ್ ಮಿನಿಸ್ಟರ್ ಸ್ಥಾನದಲ್ಲಿ ಕೂರಿಸಿದ್ರು. ಅವ್ರ ಉದ್ದೇಶ ಸಫಲ ಆಯಿತು ಅನಿಸುತ್ತೆ. ಮೊದಲನೇ ದಿವಸದಿಂದನೇ ಕಿರಿಕ್ ಶುರುವಾಯಿತು. ನಮ್ಮಲ್ಲೇನೋ ಮಾತು ಹೇಳ್ತಾರೆ, ಹಾಲು ಕುಡಿದ ಮಕ್ಕಳೇ ಉಳಿಯಲ್ಲ, ಇನ್ನು ಅದೆಂಥವ ಉಳಿತವ ಅಂಥೇಳಿ. ಮೊದಲನೇ ದಿವಸದಿಂದನೇ ಶುರುವಾಯಿತು ನೋಡಿ ಇದಕ್ಕೆ ವಕ್ರದಸೆ ಕಾಂಗ್ರೆಸ್ಗೆ. ಇಲ್ಲಿವರೆಗೂ ದೊಡ್ಡ ಹೈಪ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಮೀಡಿಯಾದಲ್ಲೆಲ್ಲ. ತುಂಬ ಸ್ಮೂತಾಗಿ ಏನು ಲೀಡರ್ಶಿಪ್ ಟ್ರಾನ್ಸಿಷನ್ ಆಯಿತು. ತುಂಬ ಸುಲಭನಾಗಿ ಸಿದ್ದರಾಮಯ್ಯನವರು ಬಿಟ್ಕೊಟ್ಬಿಟ್ರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಸದ್ದು ಮಾಡಲಿಲ್ಲ, ಯಾವುದೇ ತೊಂದರೆ ಮಾಡಲಿಲ್ಲ. ಏನೇನೋ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂದ್ಕೊಂಡಿದ್ವಿ, ಯಾವುದೂ ಆಗಲಿಲ್ಲ. ಇಡೀ ದೇಶದ ಇತಿಹಾಸದಲ್ಲಿ ಇಷ್ಟು ಸ್ಮೂತಾಗಿ ನಾಯಕತ್ವ ಬದಲಾವಣೆ ಆಗಿದ್ದು ಇದೇ ಫಸ್ಟು. ಎಷ್ಟು ಸ್ಟ್ರಾಂಗ್ ಆಗಿದೆ ಹೈಕಮಾಂಡ್ ಅಂತೇಳಿ ಏನು ಮೀಡಿಯಾದಲ್ಲಿ ಮತ್ತು ಕಾಂಗ್ರೆಸ್ ವಾಲ್ಗಳಲ್ಲಿ ಪುಂಗಿದ್ದು. ಕಾಂಗ್ರೆಸ್ ಹೈಕಮಾಂಡು ಅಷ್ಟೊಂದು ಸ್ಟ್ರಾಂಗ. 3 ವರ್ಷದಲ್ಲಿ ಸಿದ್ದರಾಮಯ್ಯವ್ರಿಗೆ ಯಾವತ್ತಾರು ಒಂದು ದಿವಸವಾಗಲೂ ನೆಮ್ಮದಿಯಾಗಿ ಆಡಳಿತ ಮಾಡೋಕ್ಕೆ ಬಿಟ್ಟಿದ್ರೆ ಅದನ್ನು MLAಗಳು ಮಿನಿಸ್ಟ್ರುಗಳು ಏನು ಮಾಡ್ತಿತ್ತು ಹೈಕಮಾಂಡು. ನೋಡಿ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು ಮೇನಲ್ಲಿ 2023 ಮೇನಲ್ಲಿ. ಜೂನಲ್ಲೇ ಆಗಲೇನೆ ಸಹಿ ಸಂಗ್ರಹ ಶುರುವಾಗಿತ್ತು. ಸುಮಾರು 26 ಜನ MLAಗಳ ಸಹಿ ಸಂಗ್ರಹ ಮಾಡಿ ಆಗಲೇನೆ ಪ್ರೆಷರ್ ಹಾಕಿದ್ರು ಸರ್ಕಾರದ ಮೇಲೆ BR ಪಾಟೀಲ್ರು. ವರ್ಗಾವಣೆ ದಂಧೆ ಅಂತೇಳಿ. ಅದಾದ ಒಂದೇ ತಿಂಗಳಿಗೆ ಭಿನ್ನಮತ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ಆಗಸ್ಟಲ್ಲಿ ಪ್ರತಿ ಜಿಲ್ಲೆನಲ್ಲಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಬೇಕಾಯ್ತು ಅಲ್ಲಿನ ಕಾರ್ಯಕರ್ತರುಗಳ, ನಾಯಕರುಗಳ ಮತ್ತು MLAಗಳ ಜೊತೆಲಿ ಪ್ರತಿ ಜಿಲ್ಲೆನಲ್ಲಿ. ಯಾಕೆ? ಬಂಡಾಯ ಶಮನ ಮಾಡೋಕ್ಕೆ. ಎಷ್ಟು ದಿವಸಕ್ಕೆ? ಅಧಿಕಾರಕ್ಕೆ ಬಂದ ಕೇವಲ 2 ತಿಂಗಳಲ್ಲಾಗಿದ್ದಂತಹ ವಿದ್ಯಮಾನಗಳು. ಅದಾದ ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ 3 ವರ್ಷದಲ್ಲಿ ಯಾವುದಾದ್ರೂ 1 ತಿಂಗಳು ತೋರಿಸಿ ಸಿದ್ದರಾಮಯ್ಯನವರು ಇಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೂಗು ಬರದೇ ಇರೋದು. ಅದು ಕೂಗಾಗ್ತಿದ್ದಲ್ಲ ಯಾರು? ಸೀನಿಯರ್ ಲೀಡರ್ಗಳು ಬಿಟ್ಬಿಡಿ. ಫಸ್ಟ್ ಟೈಮ್ MLA ಇಕ್ಬಾಲ್ ಹುಸೇನು, ಫಸ್ಟ್ ಟೈಮ್ MLA ಬಸವರಾಜ ಶ್ರೀಗಂಗಾ, ಫಸ್ಟ್ ಟೈಮ್ MLA ನಯನಾ ಮೊಟಮ್ಮ. ನೀವು ಇಳಿರಿ, ನಾವು ಇನ್ನೊಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಸಿದ್ದರಾಮಯ್ಯನಂತಹ ಒಬ್ಬ ಸೀನಿಯರ್ ಲೀಡರು. ನೋಡಿ, ಮುಖ್ಯಮಂತ್ರಿ ಯಾರು ಆಗೋದು? ಶಾಸಕಾಂಗ ಪಕ್ಷದ ಸರ್ವಾನುಮತದ ನಾಯಕ ಮುಖ್ಯಮಂತ್ರಿ ಆಗ್ತಾರೆ. ಸರ್ವಾನುಮತದ ನಾಯಕ ಅಂದರೆ MLAಗಳೆಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿರೋರು. ಇವರ MLAಗಳನ್ನೇ ನಾವು ಇನ್ನೊಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತೇಳಿ ದಿನ ಮೀಡಿಯಾಗಳ ಮುಂದೆ ಬಂದು ಬಡ್ಕೊತಾ ಇದ್ದಾಗ ಯಾವ ಮುಖ್ಯಮಂತ್ರಿ ಕೆಲಸ ಮಾಡೋಕ್ಕಾಗುತ್ತೆ? ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಅಂತ ಇವತ್ತು ಪುಂಗ್ತಿರಲ್ಲ. ಏನು ಮಾಡ್ತಿತ್ತು ನಿಮ್ಮ ಹೈಕಮಾಂಡು? ಫಸ್ಟ್ ಟೈಮ್ MLAಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋ ಹೈಕಮಾಂಡು ಇದು ಸ್ಟ್ರಾಂಗ್ ಹೈಕಮಾಂಡ. ACC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೋರು, ವಿಮಾನ ಹತ್ತಕ್ಕೆ ಮುಂಚೆ ಒಂದು ಆವಾಜ್ ಹಾಕ್ಬಿಟ್ಟು ಹೋಗೋರು, ಇನ್ಯಾರಾದರೂ ಉಸಿರು ಬಿಟ್ಟರೆ ನಾಯಕತ್ವದ ವಿಚಾರದಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ಬಿಡ್ತೀವಿ ಅಂತೇಳಿ. ಇವ್ರು ಇನ್ನೂ ಏರೋಪ್ಲೇನ್ ಹತ್ತಿ 10 ನಿಮಿಷ ಆಗಿರ್ತಿರ್ಲಿಲ್ಲ, ಆಗಲೇ ಡೈಲಾಗ್ ಶುರು ಆಗೋವು ಮೀಡಿಯಾ ಮುಂದೆ. ಇಕ್ಬಾಲ್ ಹುಸೇನ್ದು, ಕುಣಿಗಲ್ ರಂಗನಾಥ್ದು, ಮಾಗಡಿ ಬಾಲಕೃಷ್ಣಂದು. ಯಾರನ್ನು ಕಂಟ್ರೋಲ್ ಮಾಡೋಕ್ಕಾಗಿತ್ತು ಇಷ್ಟು ವರ್ಷ ಹೈಕಮಾಂಡ್ಗೆ? ಇಕ್ಬಾಲ್ ಹುಸೇನ್ಗೆ ಬಸವರಾಜ ಶಿವಗಂಗೆ ನೋಟಿಸ್ ಬೇರೆ ಕೊಟ್ಟರು. ನೋಟಿಸ್ಗೆ ಅವ್ರು ಉತ್ತರ ಕೊಟ್ರ? ಏನಾಯಿತು ನೋಟಿಸ್ ಕತೆ? ನೋಟಿಸ್ ಕೊಟ್ಟು ಮಧ್ಯಾಹ್ನನೇ ಪಕ್ಷದ ವಿರುದ್ಧವಾಗಿ ನಾಯಕತ್ವದ ವಿರುದ್ಧ ವಿಚಾರದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಬದುಕಿದೆಯಾ ಸತ್ತೋಗಿದೆಯಾ? ಇದು ಸ್ಟ್ರಾಂಗೆಸ್ಟ್ ಹೈಕಮಾಂಡ್ ಅಂತೆ. ಸ್ಮೂತಾಗಿ ನಾಯಕತ್ವ ಬದಲಾವಣೆ ಆಯ್ತಂತೆ. ಎಷ್ಟು ಸ್ಮೂತಾಗಿ ಬದಲಾವಣೆ ಆಗಿದ್ದು 24 ಗಂಟೆ ಒಳಗಡೆ ಗೊತ್ತಾಗೋಯ್ತಲ್ಲ. ಯಾರ್ಯಾರು ಯಾವ್ಯಾವ ಆಟಗಳಿಗೆ ಶುರು ಮಾಡಿದ್ದಾರೆ, ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟವ್ರೆ. ನೋಡಿ, ಒಂದು ಏಟು ಬಿದ್ದರೆ ಅದು ಗಾಯ ಆದರೆ ರಕ್ತ ಬಂದು ಅದು ಕಣ್ಣಿಗೆ ಕಾಣುತ್ತೆ. ಇನ್ನು ಕೆಲವು ಮೂಕೇಟುಗಳಿರ್ತವೆ, ಅದು ಕಣ್ಣಿಗೂ ಕಾಣಲ್ಲ. ಆದರೆ ಒಳಗಡೆನೇ ಎಲ್ಲಿ ಎಷ್ಟು ನೋವು ಮಾಡಬೇಕು ಅಷ್ಟು ನೋವು ಮಾಡ್ತಾ ಇರ್ತದೆ. ಈ ನಾಯಕತ್ವ ಬದಲಾವಣೆ ಏಟಿನ ಥರ ಆಗಲಿಲ್ಲ, ಇದು ಮೂಕೇಟಿನ ಥರ ಆಯಿತು. ಈಗ ಕಾಣ್ತಾ ಇದೆ ನೋವು. ರಾಮಲಿಂಗಾರೆಡ್ಡಿಯವರು ರಾಜೀನಾಮೆ ಕೊಟ್ಟೋಗಿದ್ದಾರೆ. ನೋಡಿ, ಹಿಂದಿನ ದಿವಸ ಮಧ್ಯಾಹ್ನನೇ ಸುದ್ದಿ ಬರಲಿಕ್ಕೆ ಶುರುವಾಯಿತು, ಅಥವಾ ರಾಮಲಿಂಗಾರೆಡ್ಡಿ ಅವರನ್ನೇ ರಾತ್ರಿ ಹೇಳೋಕ್ಕೆ ಶುರು ಮಾಡಿದ್ರು, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ರಾಮಲಿಂಗಾರೆಡ್ಡಿ ಒಬ್ಬ ಬಿಗ್ಗೆಸ್ಟ್ ಲೀಡರ್ ಆಫ್ ಕಾಂಗ್ರೆಸ್. ಹಿಂದಿನ ದಿನ ಮಧ್ಯಾಹ್ನನೇ ಇಂಗಿತ ಮಾಡಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಯಾವುದಾದ್ರೂ ಒಬ್ಬ ದೊಡ್ಡ ಲೀಡರ್ ಆದರೂ ಹೋಗಿ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಆಯಿತಾ? ಒಬ್ಬರೂ ಹೋಗಲಿಲ್ಲ. ಕಡೆಗೆ ರಾತ್ರಿ 11 ಗಂಟೆಗೆ ಡಿ ಕೆ ಶಿವಕುಮಾರ್ ಹತ್ರನೂ ಮಾತಾಡೋರಂತೆ.
ಮನವೊಲಿಸ್ತಕ್ಕಂಥ ಕೆಲಸ ಯಾರೂ ಮಾಡಲಿಲ್ಲ. ಇಡೀ ಹೈಕಮಾಂಡ್ ಬಂದಿತ್ತು, ರಾಹುಲ್ ಗಾಂಧಿ ಬಂದಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದರು ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಯಾರಾದರೂ ಹೋಗಿ ಅವರನ್ನು ಮಾತಾಡ್ತಕ್ಕಂಥ ಪ್ರಯತ್ನ ಆಯಿತಾ? ಪ್ರಯತ್ನ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ದುರಾಂಕಾರದ ಮೊಟ್ಟೆಗಳ ಕುಂತಿದಾರಲ್ಲ, ಇವರಿಗೆ ಯಾರು ಏನು ಮಾಡ್ಕೊತಾರೆ ಅನ್ನೋದು ಒಂದಾದರೆ, ರಾಹುಲ್ ಗಾಂಧಿಗೆ ಬೇಕಾಗಿರೋದೇನೆ, ಕಾಂಗ್ರೆಸ್ ಅವ್ರಿಗೆ ಬೇಕಾಗಿರೋದೇನೆ ಕಾಂಗ್ರೆಸ್ ಮುಕ್ತ ಭಾರತ. ಇದೇ ಕೆಲಸ ಮಾಡಿದ್ದು ನೋಡಿ. 2015ರಲ್ಲಿ ಏನು ಅಸ್ಸಾಮಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ವಾಸ್ ಎ ಟಾಲೆಸ್ಟ್ ಲೀಡರ್ ಆಫ್ ಕಾಂಗ್ರೆಸ್ಸು. ಅವರು ಬೇಜಾರಾಗಿ ಪಕ್ಷ ಬಿಟ್ಟು ಹೋಗ್ತೀನಿ ಅಂತೇಳಿ ಸುದ್ದಿ ಆದಾಗ ಆವತ್ತಿನ ಕಾಂಗ್ರೆಸ್ ಲೀಡರ್ ಆಗಿದ್ದಂತಹ ಗುಲಾಂ ನಬಿ ಆಜಾದ್ ಇದೇ ರಾಹುಲ್ ಗಾಂಧಿ ಹತ್ರ ಹೋಗ್ಬಿಟ್ಟು ಹೇಳಿದ್ರು, ಅಸ್ಸಾಮಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಪಕ್ಷ ಬಿಟ್ಟು ಹೋಗ್ತಾರಂತೆ, ಅವ್ರು ಹೋದರೆ ಭಾಳ ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ಗೆ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರೆ, ಆಗ ರಾಹುಲ್ ಗಾಂಧಿ ಏನು ಹೇಳಿದ್ರಂತೆ ಗೊತ್ತಾ? ಜಾನೇದೋ ಉಸ್ಕೋ RSS ಮೇ, ಹೋಗಲಿ ಅವನು RSSಗೆ ಅಂತ ಹೇಳಿದ್ರಂತೆ. ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಬಿಟ್ಟು BJPಗೆ ಬಂದರು. ಇವತ್ತು ಇಡೀ ಈಶಾನ್ಯ ರಾಜ್ಯಗಳನ್ನೇ ಇವತ್ತು ಕೇಸರಿಮಯ ಹೋಗಿದೆ, ಕಾಂಗ್ರೆಸ್ ಧೂಳಿಪಟ ಹೋಗಿದೆ. ಅಸ್ಸಾಮಲ್ಲಿ ಮೊನ್ನೆ ಎಷ್ಟು ಸೀಟ್ ಗೊತ್ತಾ ಕಾಂಗ್ರೆಸ್ ಗೆದ್ದಿದ್ದು? ಕೇವಲ 19. ಅದ್ರ 18 ಜನ ಮುಸ್ಲಿಮರೇನೇ. ಇನ್ನೊಂದು ರಿಸರ್ವ್ ಸೀಟಲ್ಲಿ ಗೆದ್ದವ್ರೆ, ಅಲ್ಲೂ ಕೂಡ ಮುಸ್ಲಿಂ ಬಾಹುಳ್ಯ. ಅಂದರೆ ಮುಸಲ್ಮಾನ ಕೆಲವು ಓಟ್ಗಳು ಬಿಟ್ಟರೆ ಇನ್ಯಾವ ಓಟು ಬಿದ್ದಿಲ್ಲ ಕಾಂಗ್ರೆಸ್ಗೆ. ಅಲ್ಲಿನ ದೊಡ್ಡ ನಾಯಕ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟು ಗೌರವ್ ಗೊಗೊಯ್ ಹೀನಾಯವಾಗಿ ಸೋತೋದ್ರು. ಕಾಂಗ್ರೆಸ್ ಇವತ್ತು ಅಸ್ಸಾಮಲ್ಲಿ ಮೂಲೋತ್ಪಾದನೆ ಆಗೋಗಿದೆ, ಸರ್ವನಾಶ ಆಗೋಗಿದೆ. ಅಂದರೆ ಕಾರಣ ಅವತ್ತು ರಾಹುಲ್ ಗಾಂಧಿ ಮಾಡಿದಂಥ ಧೋರಣೆ. ಇದೇ ಥರ ಧೋರಣೆ ರಾಹುಲ್ ಗಾಂಧಿ ಮಧ್ಯಪ್ರದೇಶದಲ್ಲೂ ಜ್ಯೋತಿರಾದಿತ್ಯ ಸಿಂಧ್ಯಾ ವಿಷಯದಲ್ಲಿ ಮಾಡಿದ್ರು. ಅವ್ರು ಪ್ರಯತ್ನ ಮಾಡಿದ್ರೆ ಸಿಂಧ್ಯಾನ ಉಳಿಸ್ಕೋಬೋದಾಗಿತ್ತೋ ಏನೋ. ಹೋಗ್ಲಿ ಬಿಡ್ರಿ, ಅಲ್ಲೋದ್ರೆ CM ಆಗ್ತಾನೆ ಅವರು ಅಂತ ಹೇಳಿದ್ರಂತೆ. ಕ್ಯಾವು CM ಬಂಜಾಯಿಗ ಕ್ಯಾ? ಗುಲಾಂ ನಬಿ ಆಜಾದ್ ಪಕ್ಷ ಬಿಡಬೇಕಾದ್ರೂ ತಡೆಯೋ ಪ್ರಯತ್ನ ಮಾಡಲಿಲ್ಲ ರಾಹುಲ್ ಗಾಂಧಿ. ಅಂದರೆ ಯಾವುದೇ ಒಬ್ಬ ಪೊಲಿಟಿಕಲ್ ಪಾರ್ಟಿ ಒಬ್ಬ ದೊಡ್ಡ ಲೀಡರ್ ಆಚೆ ಕಡೆಗೆ ಹೋಗ್ತಾನೆ, ಬೇಜಾರಾಗಿದೆ ಅಂತ ಹೇಳಿದ್ರೆ ಕಟ್ಟ ಕಡೆಯ ನಿಮಿಷದವರೆಗೂ ಪ್ರಯತ್ನ ಮಾಡುತ್ತಾರೆ. ಉದಾಹರಣೆಗೆ ಇವನ್ ತಮಿಳುನಾಡಿನ ಅಣ್ಣಾಮಲೈ BJP ಬಿಡ್ತೀನಿ ಅಂತ ಹೇಳಿದಾಗ ಅಮಿತ್ ಶಾ ಅವರಿಂದ ಹಿಡ್ಕೊಂಡು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ನಬೀಲ್ವರೆಗೂ ಕನೆಕ್ಷನ್ವರೆಗೂ ಪ್ರಯತ್ನ ಮಾಡಿದ್ರು. ಆಮೇಲೆ ಉಳಿತಾರೆ ಬಿಡ್ತಾರೆ ಅವ್ರು ಬೇರೆ ಪ್ರಶ್ನೆ. ಆದರೆ ಒಂದು ಪಕ್ಷ ಆಗಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಒಂದು ಪಕ್ಷಕ್ಕೆ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಪಕ್ಷದಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು ಆ ಪೊಲಿಟಿಕಲ್ ಪಾರ್ಟಿಯ ಆದ್ಯ ಕರ್ತವ್ಯ. ಇವತ್ತು ರಾಮಲಿಂಗಾರೆಡ್ಡಿ ಅಂತ ಒಬ್ಬ ದೊಡ್ಡ ಲೀಡರ್ ರಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ದೊಡ್ಡ ಲೀಡರ್ ಹೋಗಿ ಕನ್ವಿನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಇನ್ಯಾವ ದುರಾಂಕಾರದ ಮಟ್ಟಗಳಾಗಿ ಬೇಯ್ತಾ ಇದ್ದಾರೆ ಈ ಕಾಂಗ್ರೆಸ್ ಅವರು. ಇದು ಕೇವಲ ರಾಮಲಿಂಗಾರೆಡ್ಡಿ ಒಬ್ಬರ ಕಥೆ ಅಲ್ಲ. ಜಾರ್ಜ್ ಬೇಜಾರಾಗಿದ್ದಾರೆ, ಕೃಷ್ಣ ಬೈರೇಗೌಡರು ಬೇಜಾರಾಗಿದ್ದಾರೆ, ಮುನಿಯಪ್ಪರಂತೂ ನಾನು ಇದೇ ಖಾತೆ ಕೊಟ್ಟರೆ ನಾನು ಅದು ಖಾತೆನೇ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟವ್ರೆ. ಜಮೀರ್ ಅಹ್ಮದ್ ಬೇಜಾರಾಗಿದ್ದಾರೆ. ಅಂದರೆ ಒಬ್ಬ ದುರಾಂಕಾರದ ವರ್ತನೆ ಮೊದಲನೇ ದಿವಸದಿಂದನೇ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಯಾವ ಚಿಂತನೆ ಇಟ್ಕೊಂಡು ನಾಯಕತ್ವವನ್ನು ಬದಲಾವಣೆ ಮಾಡ್ತು, ಇವ್ರ ಹಿಂದೆ ಇರ್ತಕ್ಕಂಥ ಉದ್ದೇಶಗಳೇನು, ಇವತ್ತು ಮೊದಲನೇ 24 ಗಂಟೆಲೇ ಈ ರೀತಿಗಳಾದರೆ ಇನ್ನು ಬರೋ ದಿನಗಳು ಹೆಂಗಿರ್ತವೆ? 3 ವರ್ಷದಲ್ಲಿ ಒಂದು ದಿವಸನಾದರೂ ಹೇಳಿ ಈ ಸರ್ಕಾರದಲ್ಲಿ ಯಾರಾದರೂ ಒಬ್ಬರು ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ರಾಜ್ಯದ ಒಳ್ಳೆತನದ ಬಗ್ಗೆ ಆಗಲಿ ಮಾತಾಡಿರೋದು? ಈ DK ಶಿವಕುಮಾರ್ ಅಂತ ದುರಾಂಕಾರಿಗೆ 2 ದೊಡ್ಡ ಮಿನಿಸ್ಟ್ರಿಗಳಿತ್ತಲ್ಲ, ಬೆಂಗಳೂರು ಡೆವಲಪ್ಮೆಂಟು ಮತ್ತು ಜಲಸಂಪನ್ಮೂಲ ನಮ್ಮ ರೈತರುಗಳ ಬಾಳ್ ಕೊಡ್ತಕ್ಕಂತಹ ಒಂದು ಇಲಾಖೆ ರೀ. ಎಷ್ಟು ಮೀಟಿಂಗ್ಗಳು ಮಾಡಿದ್ರು ಇವರು ಜಲಸಂಪನ್ಮೂಲ ಇಲಾಖೆಯಲ್ಲಿ. ಯಾವತ್ತು ಇವರೋಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರು? ಬೆಳಗ್ಗೆ ಎದ್ರೆ ಡೆಲ್ಲಿಗೆ ಹೋಗೋದು, ಡೆಲ್ಲಿಗೆ ಹೋಗಿ ಡೈಲಾಗ್ಗಳು ಬೇರೆ ಹೊಡೆಯೋದು. ನಾನು ಇಲ್ಲಿ ಗಾಳಿ ಕುಡಿಯೋಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ, ಪ್ರಯತ್ನಗಳು ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕೆ ಒಂದು ರಾಜ್ಯ ಇರೋದ? ಈ ದುರಾಂಕಾರಿಯ ಸ್ವಾರ್ಥಕ್ಕೆ 3 ವರ್ಷ ಇಡೀ ಸರ್ಕಾರ ಕುಸಿದು ಬಿತ್ತು, ರಾಜ್ಯ ದಿವಾಳಿ ಆಗೋಯ್ತು. ಅಂತ ದುರಾಂಕಾರಿಗೆ ಇವತ್ತು ತಗೊಂಡಾಗಿ ನೀವು ನಾಯಕತ್ವ ಕೊಟ್ಟುಬಿಟ್ಟು 2 ವರ್ಷನೂ ರಾಜ್ಯವನ್ನು ನಾಶ ಮಾಡೋಕ್ಕೆ ಹೊರಟಿದ್ದೀರಾ? ನಾಚಿಕೆ ಆಗಲ್ವ ಈ ಕಾಂಗ್ರೆಸ್ ಅವರಿಗೆ? ಸ್ವಾಭಿಮಾನಿಗಳು ಯಾರಾದ್ರೂ ಆ ಪಕ್ಷದಲ್ಲಿ ಉಳಿತಾರೇನ್ರಿ? ಯಾವ ರಾಜ್ಯದಲ್ಲೂ ಉಳಿದಿಲ್ಲ. ಅದೇ ಇಲ್ಲೂ ಕೂಡ ಆಗುತ್ತೆ. ರಾಜಕಾರಣದಲ್ಲಿ ದುರಾಂಕಾರಿಗಳ ದುರಾಂಕಾರಕ್ಕೆ ಬೆಂಕಿ ಇಡಬೇಕು. ಇವರಪ್ಪನ ಆಸ್ತಿ ಅಲ್ಲ ಆಡಳಿತ ಅನ್ನೋದು. ನಮಸ್ಕಾರ.